ಕೊಂಡಿರ್ತಕ್ಕಂಥ ಶ್ರೀ ಶ್ರೀ ಸಿದ್ಧರತ್ನ ಮಧುಗುಂಡಪ್ಪಂಗಳವರ ಶ್ರೀಚರಣಕ್ಕೆ ನತಮಸ್ತಕನಾಗುತ್ತ ಮಕರ ಸಂಕ್ರಮಣದ ಈ ಪುಣ್ಯ ಕಾಲದಲ್ಲಿ ತಾವೆಲ್ಲರೂ ಬಹಳ ಅದ್ದೂರಿಯಿಂದ ಮಂದ್ರೂಪದ ಪರಮ ಭಕ್ತರು ತಾಯಂದಿರು ಯಾವ ಭೇದ ಬಾಧೆಯೇನಿಲ್ಲ. ಈಗಾಗಲೇ ಸರ್ ಹೇಳಿರ್ತಕ್ಕಂತೆ ನಾನ್ ನೋಡಲಿಕ್ಕತ್ತು ಬಹುಶಃ 30 ವರ್ಷ ಐತಿ ಈ ಜಾತ್ರೆ. 30 ವರ್ಷ ಸಣ್ಣ ಹಿಡ್ಕೊಂಡು ನಾ ಮಹಾರಾಜರ ಜೊತೆ ಇದ್ದವ. 1 ವರ್ಷಕ್ಕಿಂತ 1 ವರ್ಷ 1 ವರ್ಷಕ್ಕಿಂತ 1 ವರ್ಷ ಹಿಂಗ ಹೆಚ್ಚು ಹಾಕೋತೆ ಬಂದ. ಇದು ಒಂದು ಸ್ವಲ್ಪನೂ ಜಾತ್ರೆ ಕುಂದು ಬಂದಿಲ್ಲ. ಇದಕ್ಕೆ ಒಂದೇ ಒಂದು ಕಾರಣ ಏನದ್ರಿಪ್ಪ? ಹೋಮ ಸುಡ್ತದ ಇಲ್ಲಿ. ಸದರ ಭಾಷಂಗ ನಂದಿ ಕೋಲು ತಗೊಂಡು ಬರ್ತಾರ, ಮಳೆಗಾಲ ಸಿದ್ಧನ ಪಲ್ಲಕ್ಕಿ ತಗೊಂಡು ಬರ್ತಾರ. ನಾ ಸಣ್ಣವಿದ್ದಕ್ರೆ ಬಹಳ ಸಿಂಪಲ್ ಆಗಿತ್ತು ನಂದಿ ಕೋಲ್ ತರುವುದು ಮಾಡೋದೆಲ್ಲ. ಈಗ ನೋಡಿದ್ರೆ ನನಗೆ ನನ್ನ ಕಣ್ಣು ಹಿಂದೆ ನೋಡಿದ ಏನ್ ಇಲ್ಲ ಅನ್ಸಕತ್ತತಿ. ಅಷ್ಟು ಅದ್ರ ಮೇಲೆ ಪ್ರೇಮ ಆಗ್ಯದ. ಏನು ಆ ಹೋಮ ಸುಡುಗಳಾಗ ಈ ಮಂದ್ರೂಪದ ಈ ಜಾಗ ಇಲ್ಲಿ ನೋಡಿದ್ರೆ ಒಳಗ ಮಳೆಗಾಲ ಸಿದ್ದನ ಧೂಪಾರ್ತಿ ಹಿಡ್ಕೊಂಡು ಮಾರಾಯ ಬರೋ ಹೊತ್ತಾಗ ಸ್ವರ್ಗ ಮತ್ತೆ ಅಲ್ರಿ ಇಲ್ಲೇ ಮಂದ್ರೂಪದ ಮುಂದೆ ಅದು. ಮಳೆಗಾಲ ಸಿದ್ದನ ಗುಡಿ ಮುಂದೆ ಆ ಮಾರಾಯನ ಮುಖ ನೋಡ್ಬೇಕು. ಆ ಬಾರಾಬಂದಿ ಅಂಗಿ ಉಟ್ಟಿರ್ತಕ್ಕಂತ ಸದರ್ ಭಾಷೆಂಗ ಹೊತ್ತುಕೊಂಡು ಬಂದವ್ರು ಅವ್ರದ್ದು ಮೈಮೇಗಿನ ಅರಿವಿ ನೋಡ್ಬೇಕು. ಏನಿದು ಎಲ್ಲಿ ಸಿಗುವಂಗಿಲ್ಲ. ಈ ಕಣ್ಣ ಪವಿತ್ರ ಆಗಿ ಹೋತಾವ ನೋಡಿದ್ರೆ. ಯಾಕೆ ನಮ್ಮ ಸರ್ ಹೇಳಿದ್ರು ಗಂಟಿ ಸರ್ ಮಾತು ಒಂದು ಸ್ವಲ್ಪನೂ ಸುಳ್ಳಿಲ್ಲ. ಇಡೀ ಜಗತ್ತಿನೊಳಗೆ ಭಂಡಾರದ ದೇವರುಗಳು ಮುಂದೆ ಹೋಮ ಸುಡೋದು ಅಂದ್ರೆ ಕೆಲವೇ ದೇವರುಗಳ ಮುಂದೆ ಸುಡ್ತಾವ. ಎಲ್ಲಾ ದೇವರ ಮುಂದೆ ಹೋಮ ಯಜ್ಞ ಇಲ್ಲ. ಸದರ ಭಾಷೆಂಗಿಲ್ಲ. ನಂದಿ ಕೋಲ್ ಇರಬಹುದು, ಆದ್ರೆ ನಂದಿ ಕೋಲ ಮೇಲೆ ಧ್ವಜ ಅದ, ಮ್ಯಾಲ ಗುಂಡಾಗಿರ್ತಕ್ಕಂಥದ್ದು ಇಲ್ಲ, ಗೋಲಾಕಾರ ಇಲ್ಲ. ಮತ್ತು ಇಲ್ಲಿ ಹತ್ತೂರಕ್ಕೆ ಸೋಲಾಪುರ ನಾ ಹೇಳಕತ್ತದ ಅರ್ಥ ಮಾಡ್ಕೋಬೇಕು ನೀವು. ಸೋಲಾಪುರ ಸಿದ್ದರಾಮೇಶ್ವರನ ಮುಂದಿಂದು ಬೇರೆ. ಹೌದು. ಇಲ್ಲಿ ಸಿದ್ಧಾಟಿಗೆ ಒಳಗೆ ಈ ಹೋಮ ಸುಡೋದು ಬಹಳ ಜನ ಸಿಗಂಗಿಲ್ಲ ಅಂತ. ಈ ಪುಣ್ಯವಂತ ನಾಡ ಈ ಮಂದ್ರೂಪದೊಳಗೆ ಹುಟ್ಟಿರ್ತಕ್ಕಂಥ ಎಲ್ಲಾ ಹೆಣ್ಣು ಗಂಡುಗಳಿಗೆ ಒಬ್ಬನೇ ಮಾಲಕ. ಯಾರಿಪ್ಪ ಅವರು? ಇದು ಬಹಳ ವಿಶೇಷ ಸಿಗಂಗಿಲ್ಲ ನಮ್ಗೆಲ್ಲ ಕಡೆ. ಎಷ್ಟು ಸಣ್ಣ ಕೂಸುಗಳು ಹಿಡ್ಕೊಂಡು ಬಟ್ಟಿ ಬಂಗಾರಂಗ ದೊಡ್ಡ ಬಡತಾನ ಶ್ರೀಮಂತಿಕೆ ನೋಡ್ಲಾರ್ದೆ ಈ ಮಕರ ಸಂಕ್ರಮಣಕ್ಕೆ ಎಲ್ಲಾರು ಮಂದ್ರೂಪದವರು ಹೊಸ ಬಟ್ಟಿ ತಗೊಂಡು ತಮ್ಮ ಮನೆಯವರಿಗೆ ಉಡಿಸಿ ತಾವು ಉಟ್ಕೊಂಡು ತಮ್ಮ ಮಕ್ಕಳಿಗೆ ಉಡಿಸಿ ಹೆಗಲ ಮೇಲೆ ಮಕ್ಕಳು ತಗೊಂಡು ಜಾತ್ರೆಗೆ ಬಂದು ಮುತ್ತಾಗ ನಮಸ್ಕಾರ ಮಾಡಿ ಹೋಮ ಸುಟ್ಟು ಬಳಕೆ ಅವ್ರ ಮನೆಗೆ ಹೋಗ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಎಲ್ಲಾ ಮಂದ್ರೂಪದ ಗ್ರಾಮಸ್ಥರಿಗೆ ಭಕ್ತಿ ಭಾವದಿಂದ ಮಳೆಗಾಲ ಸಿದ್ಧ ಸಂಘದ ವತಿಯಿಂದ ಅನಂತ ಅನಂತ ನಮಸ್ಕಾರಗಳನ್ನು ಹೇಳುತ್ತಾ ಇದು ಮಕರ ಸಂಕ್ರಮಣ ಹಬ್ಬ. ಈ ಹಬ್ಬ ಅದು 13 ತಾರೀಕು 14 ತಾರೀಕು 15 ತಾರೀಕು ಈ 3 ದಿನ ಬಂಧುಗಳೇ ನಿಮಗೆ ಬೇಕಾದಂತ ವೈರಿತ್ವ ಇರ್ಲಿ. ಅಪ್ಪ ಮಧುಗೊಂಡ ಮಹಾರಾಜರು ಹೇಳ್ತಿದ್ರು, ವರ್ಷಾನ ಹೇಳ್ತಿದ್ರು ಅವರು ಏನಂತ. ಮಕರ ಸಂಕ್ರಮಣ ಜನವರಿ 13, 14, 15 3 ದಿವಸ ಬೇಕಾದಂತ ವೈರತ್ವ ಇರ್ಲಿಕ್ಕೆ ಅವ್ರ ಜೊತೆ ನೀವು ಪ್ರೇಮದಿಂದ ಬದುಕಬೇಕಂತ ಹೇಳ್ಯಾರ ಅವರು. ಬರೇ 3 ದಿನ. ಈ 3 ದಿನ ನೀವು ಬಂದು ಬಳಗ ನನ್ನವರಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ದೇವರ ಪೂಜೆ ಪುನಸ್ಕಾರ ಮಾಡಿ ಎಳ್ಳ ಬೆಲ್ಲ ಕೊಟ್ಟು ನಾವು ನೀವು ಬಂಗಾರಂಗಿರು ಬಂಗಾರಂಗ ಮಾತಾಡೋಣ ಅಂತ ಹೇಳಿ ಮಹಾರಾಷ್ಟ್ರದೊಳಗೆ ಒಂದು ಮಹಾನ್ ಅದದು ತೀಳುಗೋಳ ಗೋಡ್ 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 ಬೋಲ ಅಂತ. ಗೋಡ್ ಗೋಡ್ 2 ಸಲ ಇಲ್ಲ. ಅವ್ರು ಕರ್ನಾಟಕ ಹೋಗ್ಯಾರಲ್ರಿಪ್ಪ. ಅದಕ್ಕೆ ಈ ಹಬ್ಬ ಬಂಗಾರ ಅಂತ ಹಬ್ಬ. ನಾವು ನೀವೆಲ್ಲರೂ ಬಂಗಾರಂಗಾಗಿ ಇರುವಂತದ್ದು, ಪ್ರೇಮದಿಂದ ಬದುಕುವಂತದ್ದು ಇದು ಸಂಕೇತ ಮಕರ ಸಂಕ್ರಮಣದು. ಇದಕ್ಕೆ ಇನ್ನೊಂದು ನೇಮ ಅದ. ಬಹುಶಃ ಗಂಟಿ ಸರ್ ಹೇಳ್ತಾರಂತ ಮಾಡಿದೆ, ಯಾಕೋ ತರಕಕ್ಕೆ ಬರ್ಲಿಕ್ಕಿಲ್ಲ. ಇವತ್ತು ಮಧ್ಯರಾತ್ರಿ
ಇವತ್ತೇನು ಸೂರ್ಯ ಹೊಂಟತಾನ, ಹೌದು ಅವ ಸೂರ್ಯ ಉತ್ತರ ದಿಕ್ಕಿಗೆ ಪ್ರಾರಂಭ ಮಾಡ್ತಾನ. ಇಲ್ಲಿ ತನಕ ಅವ ದಕ್ಷಿಣ ದಿಕ್ಕಿಗೆ ಹೋಗಿದ, ಹೌದಲ್ರಿ? ಪೂರ್ವ ಪಶ್ಚಿಮ ದಿಕ್ಕಿಗೆ ಹೋಗಿದ, ಪೂರ್ವ ದಕ್ಷಿಣ ದಿಕ್ಕಿಗೆ ಹೋಗಿದವ, ಉತ್ತರದಿಂದ ಆ ಕಡೆ ಹೋಗಿದ. ಈ ಮಕರ ಸಂಕ್ರಮಣ ಪುಣ್ಯ ಕಾಲ ಯಾಕಂದ್ರು ಅಂದ್ರ ಸೂರ್ಯ ಈ ಕಡೆ ಪ್ರಾರಂಭ ಮಾಡಿದ, ಆ ಕಡೆ ಬಿಜಾಪುರದಿಂದ ಸೋಲಾಪುರ ಕಡೆ ಬರ್ಲಿಕ್ಕೆ ಶುರು ಮಾಡ್ತಾನ. ಹೌದೌದು ಅಂತಾದು ಪುಣ್ಯಮಯವಾಗಿರ್ತಕ್ಕಂಥ ಈ ಹಬ್ಬ ನಾವೆಲ್ಲರೂ ಕೂಡ ಅತಿ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ. ಮಂದ್ರೂಪದಾಗ ನೋಡ್ತೀವಿ ನಾವು. ಈಗ ನೋಡಿ ನಮ್ದು ಮಾಜಿ ನಮ್ಮ ದೊಡ್ಡ ಮಹಾರಾಜರ ಸಮತೋಲನದವರು ತುಕಾರಾಮ್ ಮಹಾರಾಜರು, ನವಲೆ ಸೌಕಾರ ಅವರ ಚಿರಂಜೀವಿ ರಮೇಶ್ ಮಾಜಿ ಸರ್ಪಂಚರ ಬಹುಶಃ ಅಂದಿನ ಇಂದಿನ ತರ ನೋಡ್ತೀವಿ. ಪುಣ್ಯವಂತರು ಎಲ್ಲಾರು ಒಕ್ಕಟ್ಟ ಪ್ರೇಮ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಗ್ರಾಮ ಮಂದ್ರೂಪ ಅನ್ನೋದೇ ಒಂದು ವಿಶೇಷ ಅದ. ಯಾಕಂದ್ರೆ ನಮ್ಮ ಮಹಾರಾಜರು ಹೇಳ್ತಿದ್ರು ನನಗೆ ಎಲ್ಲಾ ಊರೇ ಬೇರೆ, ರೂಪ ಮಂದು ರೂಪ. ಮಂದ್ರೂಪದ ಒಂದು ರೂಪೇ ಬೇರೆ, ಇಲ್ಲಿ ವಿಶೇಷ ಮಾತೇ ಬೇರೆ. ಸಣ್ಣವರು ದೊಡ್ಡವರು ಕೂಡಿ ಪ್ರೀತಿಯಿಂದ ಬದುಕುವಂತ ಈ ಮಂದೂರುಪುರ ಗ್ರಾಮಕ್ಕ ಮಳೆಗಾಲ ಸಿದ್ಧ ದೇವರ राजवाड़ा बोलवा हाय या कर पुढं नेते इकडे बघा ए लवकर तक्कर याव काही नसेल का तवा ನಿಮ್ಮ ಏನದ ಏನ್ ಕುಡ್ಲಿಕ್ಕತ್ತಾರ ಅದನ್ನ ಹೆಂಗ ಕೊಡ್ಬೇಕು, ಹಂಗ ಕೊಟ್ರಂದ್ರ ಸಂತೋಷ ಆಗ್ತದ. ಒಂದ್ ಎರಡು ಈ ಸಂದಾಗನ ರಾಜವಣ್ಣವ್ರು ಬಂದು ಎರಡು ಮಾತಿನ ಮುಖಾಂತರ ಆ ಹಣವನ್ನು ಸ್ವೀಕರಿಸಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ತೀವಿ. ಬಂಧುಗಳೇ, ನಾವು ನೀವೆಲ್ಲರೂ ಈ ಪುಣ್ಯಮಯ ಸಂದರ್ಭದಲ್ಲಿ ಇವತ್ತು ಕೂಡಿದೀವಿ. ಪರಮಾತ್ಮ ಅಮೂಲ್ಯವಾಗಿರ್ತಕ್ಕಂಥ ಈ ಜನ್ಮ ಕೊಟ್ಟಾನ. ಹೌದೌದು, ಏನೋ ಪೂರ್ವ ಪುಣ್ಯ, ಪೂರ್ವ ಜನ್ಮದ ಪುಣ್ಯ ಅದ. ಮಕರ ಸಂಕ್ರಮಣ ಹಬ್ಬ ನೋಡುವುದಾಗ್ಲಿ, ಆಚರಣೆ ಮಾಡೋದಾಗ್ಲಿ, ಬಹಳ ಮಂದಿ ಇವತ್ತು ಮೈ ತಕೊಳ್ಳಲ್ಲ. ಬಡತನ ಪರಿಸ್ಥಿತಿ ಅದ ನಮ್ ಕಡೆ, ತೋಡಿ ಮಂದಿ ಅದ ಮೈ, ಅವ್ರಿಗೆ ಗೊತ್ತಿಲ್ಲ ಹಬ್ಬಿಲ್ಲ ಹುಣಿವಿಲ್ಲ. ಆದ್ರೆ ಇವತ್ತು ಈ ಊರಾಗ ನೋಡ್ಬೇಕಂದ್ರ ಅಂಗಳ, ಅವ್ರ ಮನಿ, ಅವ್ರ ಹೊಸ್ತಲ, ಪ್ರತಿಯೊಬ್ಬರ ಮನೆ ಮುಂದೆ ರಂಗೋಲಿ. ಹಬ್ಬ ಅಂದ್ರೆ ಹಬ್ಬ, ಇದು ಸುಗ್ಗಿ ಹಬ್ಬ. ಇದು ನಾವು ನೀವು ಪ್ರೇಮದಿಂದ ಬದುಕುವಂತ ಹಬ್ಬವನ್ನ ನೀವು ಆಚರಣೆ ಮಾಡಿದಿರಿ. ನಿಮಗೆ ಮಳೆಗಾಲಿಸಿದ ದೇವರ ಆಯುರ ಆರೋಗ್ಯ ಕೊಡಲಿ, ಸುಖ ಸಂಪತ್ತು ಕೊಡಲಿ. ನೀವು ಮಾಡಿರ್ತಕ್ಕಂಥ ಇಚ್ಛೆಯನ್ನ ಸದ್ಗುರುನಾಥ ಮಳೆಗಾಲಿಸಿದ್ದ ಈಡೇರಿಸಲೆಂದು ಪರಮ ಪೂಜ್ಯ ಮಧುಗೊಂಡ ಮಹಾರಾಜರಲ್ಲಿ ಮತ್ತು ತಮ್ಮ ಮುಂದೆ ಈಗ ಆರಾಧಿಸುವಂತ ಈ ದೇವರ ಅವತಾರ ಅವಧೂಷಿ ದಪ್ಪಂಗಳವರಲ್ಲಿ ಬೇಡಿಕೊಂಡು ವರ್ಷದ ಪದ್ಧತಿಯಂತೆ ಈ ಡೊಳ್ಳಿನ ಕಾರ್ಯಕ್ರಮವನ್ನ ಸಮಜೋಡೆ ಕಲಾವಿದರಾಗಿರ್ತಕ್ಕಂಥವರು ಹಿಡಕಲ್ ಗ್ರಾಮದ ಹಾಲಸಿದ್ದೇಶ್ವರ ಗಾಯನ ಸಂಘದ ಸರ್ ಗಂಟೀಶ್ ಅವರು ಮತ್ತು ಸಹೋದರರು ಕರ್ಕೊಂಡು ನಮ್ಮ ಊರಿಗೆ ಬಂದಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಪೂಜ್ಯರ ಒಂದು ಅಮೃತವಾಣಿಯನ್ನು ತಾವು ಇಲ್ಲಿ ಹಿಂಗದ ಗಂಟಿ ಸರಿಗೆ ಮಹಾರಾಷ್ಟ್ರ ಕರ್ನಾಟಕದಾಗ ಗುರುತಾಗ್ಯದ. ಮಂದ್ರೂಪ ಊರಂದ್ರೇನು, ಮಳೆಗಾಲಿಸಿದ ದೇವರಂದ್ರೇನು, ಮದಗೊಂಡ ಮಹಾರಾಜರಂದ್ರೇನು, ಈಗ ಅವ್ರ ಸ್ಥಾನಕ್ಕೆ ಬಂದಿರತಕ್ಕಂತ ಅವಧೂಷಿದ್ದಪ್ಪಂಗಳಂದ್ರೆ ಏನು? ಅದು ಹಿತ್ತಲದ ಮದ್ದ, ಹಿತ್ತಲದ ಗಿಡ ಮದ್ದಲ್ಲತ್ತ ಸರ್. ಹೆಂಗಿದ್ರು ಅವಧೂಷಿದ್ದಪ್ಪ ಅವರು ಮಾಧು ಮಾರಾಯಣ ಮಗ, ಮದಗೊಂಡ ಮಹಾರಾಜರು ದುಂಡಪ್ಪ ರಾಯನ ಮಗ, ಮಳೆಗಾಲಿಸಿದ್ರ ಪೂಜಾರಿಗಳು. ಇಟ್ಟು ಸಹಜ ತಿಳಿತದೆ, ಯಾಕಂದ್ರೆ ಇವ್ರು ನಮ್ಮೂರವರಂದು. ಆ ಲೀಲೆ, ಆ ಪವಾಡ, ಅವ್ರು ಮಾಡಿರ್ತಕ್ಕಂಥ ಉಪಕಾರ, ಆಶೀರ್ವಾದ ಅದು ಮಾಡ್ಕೊಂಡವ್ರಿಗೆ ಗೊತ್ತಾಗ್ತದೆ. ಆದ್ರೂ ಮಂದ್ರೂಪದವರು ಅವ್ರು ಪುಣ್ಯವಾನ್ರು. ಇಂಥ ಪರಮ ಜ್ಞಾನಿಗಳು ಹುಟ್ಟಿರ್ತಕ್ಕಂಥ ಊರ, ದೇಶದೊಳಗೆ ಹೆಸರಾಗಿರ್ತಕ್ಕಂಥ ಊರ. ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಊರನ್ನು ಕೊಂಡಾಡುತ್ತಾ, ಊರಿನ ಎಲ್ಲ ಪರಮ ಭಕ್ತರನ್ನ ಕೊಂಡಾಡುತ್ತಾ, ಶ್ರೀಗಳಾಗಿರ್ತಕ್ಕಂಥವ್ರು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯೊಳಗೆ ಉಪದೇಶನೂ ಆಗಿರ್ಬೇಕು. ಅದು ಅನುಭವಕ್ಕೂ ಬಂದು ಮುಟ್ಟಿ ನಮಗೆ ಉಪದೇಶನೂ ಆಗಬೇಕು. ಈ ಮಕರ ಸಂಪರ್ಣ ಪುಣ್ಯಮಯ ಕಾಲದೊಳಗೆ, ಪುಣ್ಯಮಯ ಟೈಮದೊಳಗ ಪುಣ್ಯ ಪುರುಷರಾಗಿರ್ತಕ್ಕಂಥ ಅವಧೂಷಿದ್ದಪ್ಪಗಳು ತಮ್ಮ ಅಮೃತವಾಣಿಯನ್ನ ಹೇಳ್ತಾರೆ. ಶಾಂತ ರೀತಿಯಿಂದ ಕೇಳುವುದು.
ಯಾಕಂದ್ರ ಪುಣ್ಯನೇ ತುಸು ಉಳ್ದದ. ಹೌದ್ ನಾವು ಮಧುಗೊಂಡಪ್ಪ ಅವಳು ಹಾಡು ಹೊತ್ನಾಗ ಏನಾಗಿತ್ತು? ಇಲ್ಲಿ ನಿಂತು ನೋಡಿದ್ರೆ ಅಗಸಿತನ ಜನ ಇರ್ತಿತ್ತು. ಹೌದ್ ಇಲ್ಲಿ ತನ ಅಗಸಿತನ ಜನ ರೀ. ಹೌದು. ಆದ್ರ ಈಗ ಅದು ಅವ ಅಗಸಿ ತೆಗ್ದಾರ್ರಿ, ಎಲ್ಲ ಖುಲ್ಲಾಗಿ ಅದು ಹೋಗ್ಯಾರ್ರಿ. ಇಲ್ಲ ಆಲೋಚನೆ ಮಾಡ್ರಿ. ತಗಿಲಿ. ಈಗ ಈ ಕಾಣಿಕೆಯನ್ನ ನಮ್ಮ ಈಗ ಒಂದು ಖ್ಯಾಲಿ ಹಾಡ್ತಾರ ಅಪ್ಪಗಳು. ಹೌದು. ಖ್ಯಾಲಿ ಹಾಡ್ದ ಕೂಡಲೇ ತಾವು ಕೊಟ್ಟಿರ್ತಕ್ಕಂಥ ಎಲ್ಲ ಆಯಾ ಮಾಡ್ತಾರೆ.